ರೈತರ ಮಕ್ಕಳಿಗೆ ಏನು ಕೊಡ್ರಪ್ಪ, ನಮ್ಮ ರೈತರ ಮಕ್ಕಳಿಗೆ ಎಲ್ಲಿ ಸಿಗ್ತಿಲ್ಲ. ಯಾಕಂದ್ರೆ ರೈತರು ಕೆಲಸ ಮಾಡ್ತಿದ್ದಾರೆ, ರೈತರು ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ನಾವು ಏನು ಕೊಡಲ್ಲ ಅಂತ ಹೇಳ್ತಾರೆ. ಗೌರ್ಮೆಂಟ್ ಕೆಲಸ ಮಾಡೋದು ಹಣೆ ಬರ ನಾವೆಲ್ಲ ನೋಡಿದ್ದೀವಿ. ಯಾಕಂತಂದ್ರೆ ರೈತರ ಮಕ್ಕಳು ತಗೊಂಡೋಗ್ತಾರೆ. ನಿಜವಾಗ್ಲೂ ಗೌರ್ಮೆಂಟ್ ಕೆಲಸ ಅಂತಂದ್ರಲ್ಲ, ಹೆಣ್ಣು ಕೊಡೋರಿಗೆ 1 ಎಕರೆ ಜಮೀನು ಇರಲ್ಲ, ಆದ್ರೆ ಗೌರ್ಮೆಂಟ್ ಕೆಲಸ ಮಾತ್ರ ಬೇಕು. ಯಾಕೆ ರೈತರಿಗೆ 10 ಎಕರೆ ಜಮೀನು ಇರುತ್ತೆ, ರೈತರ ಮಕ್ಕಳು ಬೇಡ. ನೀವೆಲ್ಲ ಅನ್ಕೊಂಡಿರ್ತೀರಾ 150 ಜನ ಸಾಕೋದು ಏನ್ ಬಿಡಪ್ಪ, ಎಲ್ಲರೂ ಕೊಡ್ತಾರೆ, ಅವ್ರು ಕೊಡ್ತಾರೆ, ಇವ್ರು ಕೊಡ್ತಾರೆ, ಏನ್ ಆರಾಮಾಗಿ ಜೀವನ. ನಂಗೆ ಸಾಕಷ್ಟು ಕಮೆಂಟ್ಸ್ ಗಳು ಬರ್ತಾ ಇರುತ್ತೆ, ಒಳ್ಳೆ ದುಡ್ಡ್ರಿ ಆಶ್ರಮ ಮಾಡಿದ್ರೆ ಅಂತ. ಹೌದು, ಒಳ್ಳೆ ದುಡ್ಡು ಬರುತ್ತೆ, ಸಾಧ್ಯವಾದ್ರೆ ನೀವು ಮಾಡಿ. ಜನಶ್ರೀ ಯೋಗೀಶ್ನ ನಾಗರಾಜ್ ಸ್ವಾಮಿಗಳು ಯಾಕೆ ಆಯ್ಕೆ ಮಾಡಿದ್ರು ಅಂತ ನಿಮ್ಗೆ ಅರ್ಥ ಆಯ್ತಾ? ಈ ಜನಶ್ರೀ ಯೋಗೀಶ್ ಅವ್ರನ್ನ ಕರ್ಕೊಂಡ್ಬಂದು ಸ್ಟೇಜ್ ಮೇಲೆ ನಿಲ್ಸಿದ್ದೀನಿ. ಈ ವ್ಯಕ್ತಿಯ ವ್ಯಕ್ತಿತ್ವ, ಮಾಡ್ತಾ ತಗೋ ಸೇವೆ, ಪ್ರತಿ ಮನೆ ಮನೆಗೂ ಮಾತಾಡ್ಕೊಂಡು ಉದ್ದೇಶದಿಂದ ಈ ವ್ಯಕ್ತಿಯನ್ನು ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಶ್ರೀಮಂತ ಪರವಾಗಿ ಜನಶ್ರೀ ಯೋಗೇಶ್ ಅವರನ್ನ ಆತ್ಮೀಯವಾಗಿ ಬರಮಾಡ್ಕೊಳ್ತಾ ಇದ್ದೇನೆ. ಆತ್ಮೀಯವಾಗಿ ಬರಮಾಡ್ಕೊಳ್ತಾ ಇದ್ದೇನೆ. ಮತ್ತು ಮನೆಯವರಂತೆ ಹೆಗಲು ನೀಡಿ ಅಂತ್ಯ ಸಂಸ್ಕಾರ ಮಾಡುವ ಈ ಮಹನೀಯ ನಿಜಕ್ಕೂ ದೇವರಿಂದ ಆರಿಸಲ್ಪಟ್ಟು ಜನಸಾಮಾನ್ಯನಾಗಿ ಜನಸ್ನೇಹಿಯಾಗಿ ನಿಮ್ಮೊಡನೆ ಬದುಕುತ್ತಿರುವ ಜನಸ್ನೇಹಿ ಯೋಗೇಶ್ ಹಾಗೂ ತಂಡ ಸದಾ ಹೇಳುವುದೇನೆಂದರೆ, ಜನಶ್ರೀ ಯೋಗೀಶ್ನ ನಾಗರಾಜ್ ಸ್ವಾಮಿಗಳು ಯಾಕೆ ಆಯ್ಕೆ ಮಾಡಿದ್ರು ಅಂತ ನಿಮ್ಗೆ ಅರ್ಥ ಆಯ್ತಾ? ಇದೇ ಉದ್ದೇಶ. ಈ ಜನಶ್ರೀ ಯೋಗೀಶ್ ಅವ್ರನ್ನ ಕರ್ಕೊಂಡ್ಬಂದು ಸ್ಟೇಜ್ ಮೇಲೆ ನಿಲ್ಸಿದ್ದೀನಿ. ಈ ವ್ಯಕ್ತಿಯ ವ್ಯಕ್ತಿತ್ವ, ಮಾಡ್ತಾ ತಗೋ ಸೇವೆ, ಪ್ರತಿ ಮನೆ ಮನೆಗೂ ಮಾತಾಡ್ಕೊಂಡು ಉದ್ದೇಶದಿಂದ ಈ ವ್ಯಕ್ತಿಯನ್ನು ಈ ವ್ಯಕ್ತಿಗೆ ತಮ್ಮೆಲ್ಲರ ಆಶೀರ್ವಾದ ಸಿಗೋಣ, ತಮ್ಮೆಲ್ಲರ ಆಶೀರ್ವಾದ ಸಿಗಲಿ. ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ ನನಗೆ. ಯಾಕೆಂದ್ರೆ ಈ ವೇದಿಕೆಯಲ್ಲಿ ಮೇಲೆ ನಿಂತ್ಕೊಳ್ಳೋಕೆ ನನಗೆ ಅರ್ಹತೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಇವತ್ತು ಬರೋಬ್ಬರಿ 165 ಜನ ಬೀದಿಯಲ್ಲಿ ಮಲಗುವಂತ ಅನಾಥರು, ನಿರ್ಗತಿಕರು, ಅಸಹಾಯಕರು, ಸಾಯುವ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದು ಸಾಕ್ತಾ ಇದ್ದೀನಿ ಅಥವಾ ಕರ್ಕೊಂಡ್ಬಂದು ನೋಡ್ಕೊಳ್ತಾ ಇದೀವಿ ಅಂದ್ರೆ ಅದಕ್ಕೆ ನಿಜವಾಗ್ಲೂ ನೀವೆಲ್ಲ ಕೊಟ್ಟಿರ್ತಕ್ಕಂಥ ಪ್ರೀತಿ, ಆಶೀರ್ವಾದ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಒಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿರ್ತಕ್ಕಂಥ ನಾನು, ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿರ್ತಕ್ಕಂಥ ನಾನು ಇವತ್ತು 150ರಿಂದ 160, 170 ಜನರನ್ನ ಒಂದು ಆಶ್ರಮದಲ್ಲಿ ಇಟ್ಕೊಂಡು ಸಾಕೋದು ಅಂದ್ರೆ ಏನು ಸಾಮಾನ್ಯವಾದ ವಿಚಾರ ಅಂತ ತಾವೆಲ್ಲ ಭಾವಿಸಕ್ ಹೋಗ್ಬೇಡಿ. ಈಗ ನೋಡಿದ್ರಲ್ಲ 2.5 ನಿಮಿಷ ವಿಡಿಯೋ, ಅದು ನನ್ನ 10 ವರ್ಷದ ಶ್ರಮವನ್ನ ನಿಮಗೆ 2 ನಿಮಿಷ ವಿಡಿಯೋ ಮಾಡಿ ತೋರಿಸಿದೀನಿ ಅಷ್ಟೇ. ಆದ್ರೆ ಸರ್ಕಾರದ ಯಾವುದೇ ಬಿಡಿಗಾಸು ಅನುದಾನಗಳಿಲ್ಲದೆ, ಯಾವ ಗಣ್ಯ ವ್ಯಕ್ತಿಗಳ ಸಹಕಾರವಿಲ್ಲದೆ, ಕೇವಲ ಜನ ಕೊಟ್ಟಂತ 1 ರೂಪಾಯಿ ಹಣದಲ್ಲಿ ಇವತ್ತು 150 ಜನ ಊಟ ಮಾಡ್ತಿದ್ದಾರೆ. 150 ಜನ. ಆದ್ರೂ ಕೂಡ ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅಂತ ನಾನು ಅನ್ಕೊಂಡಿದ್ದೀನಿ, ನನಗೆ ಗೊತ್ತಿಲ್ಲ. ಆದ್ರೂ ಕೂಡ ನಮ್ಮ ಕಾಲೋಡಿಯವರ ಸಂಖ್ಯೆ ಕಮ್ಮಿ ಆಗ್ಲಿಲ್ಲ, ಕಲ್ಲೋಡಿಯವರ ಸಂಖ್ಯೆ ಕಮ್ಮಿ ಆಗ್ಲಿಲ್ಲ. ಒಂದು ಮಾತು ನಾನು ನೇರವಾಗಿ ಹೇಳಕ್ ಇಷ್ಟಪಡ್ತೀನಿ, ಎಷ್ಟೇ ಜನ ಕಲ್ಲೋಡಿದ್ರು ಆ ಕಲ್ಲನ್ನೇ ಮೆಟ್ಲು ಮಾಡ್ಕೊಂಡು ಬೆಳೆಯುವಂತ ಶಕ್ತಿ ಆ ಭಗವಂತ ಶನೇಶ್ವರ ಸ್ವಾಮಿ ಅವರು ಕೊಟ್ಟಿದ್ದಾರೆ. ಶನೇಶ್ವರ ಸ್ವಾಮಿ ಅವರನ್ನ ಆರಾಧಿಸೋದು, ಪೂಜಿಸೋದು ಅಂದ್ರೆ ಏನು ಮಕ್ಕಳಾಟ ಅಂತ ತಿಳ್ಕೊಂಡಿದ್ದಾರೆ ಕೆಲವರು. ಅವರ ಹೆಸರು ಹೇಳ್ಬೇಕು ಅಂದ್ರೆ ಅವರ ಆಶೀರ್ವಾದ ಇರಬೇಕು. ಅವರ ಆಶೀರ್ವಾದ ಇದ್ರೆ ಮಾತ್ರ ಆ ಒಂದು ಹೆಸರು ಹೇಳೋದಕ್ಕೆ ಸಾಧ್ಯ.
ವ್ಯಕ್ತಿಯ ಮನೆ ಬಾಗಿಲಿಗೆ ಸ್ವಾಮಿ ಬರ್ತಾರೆ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಒಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿದ್ದಂತ ಸಾಮಾನ್ಯ ವ್ಯಕ್ತಿ ಇವತ್ತು ಇಡೀ ರಾಜ್ಯದ ಮನೆಯಲ್ಲಿ ಮಗ ಅಂತ ಕರೀತಾರೆ ಅಂದ್ರೆ ನನ್ನ ಭಾಗ್ಯ ಅಂತ ಭಾವಿಸ್ತೀನಿ. ನಿಜವಾಗ್ಲು ನೀವೆಲ್ಲ ಅನ್ಕೊಂಡಿರ್ತೀರಾ 150 ಜನ ಸಾಕೋದು ಏನ್ ಬಿಡಪ್ಪ, ಎಲ್ಲರೂ ಕೊಡ್ತಾರೆ, ಅವ್ರು ಕೊಡ್ತಾರೆ, ಇವ್ರು ಕೊಡ್ತಾರೆ, ಏನ್ ಆರಾಮಾಗಿ ಜೀವನ. ನನ್ ಸಾಕಷ್ಟು ಕಮೆಂಟ್ಸ್ ಗಳು ಬರ್ತಾ ಇರುತ್ತೆ, ಒಳ್ಳೆ ದುಡ್ಡ್ರಿ ಆಶ್ರಮ ಮಾಡಿದ್ರೆ ಅಂತ. ಹೌದು, ಒಳ್ಳೆ ದುಡ್ಡು ಬರುತ್ತೆ. ಸಾಧ್ಯವಾದ್ರೆ ನೀವು ಮಾಡಿ. ಅವ್ರ ಹತ್ರ ಮೊಬೈಲ್ ಇದೆ, ಆಂಡ್ರಾಯ್ಡ್ ಫೋನ್ ಇದೆ, ಮಾತಾಡಕ್ ಬರುತ್ತೆ. ಪ್ರತಿಯೊಬ್ಬರಿಗೂ ಸಮಾಜ ಸೇವೆ ಮಾಡಕ್ಕೆ ಈ ಭೂಮಿ ಮೇಲೆ ಅವಕಾಶ ಇದೆ, ಯಾರು ಬೇಕಾದ್ರೂ ಮಾಡ್ಬೋದು. ಇದನ್ನ ಯೋಗೇಶ್ ಒಬ್ಬನೇ ಮಾಡ್ಬೇಕು ಅನ್ನೋದು ಯಾರು ಏನು ಬರೆದಿಟ್ಟಿಲ್ಲ. ಆದ್ರೆ ನನ್ನ ಕೈಲಾದಷ್ಟು ನನ್ನ ಯೋಗ್ಯತೆಗೆ ತಕ್ಕಷ್ಟು ಸೇವೆಯನ್ನ ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ಒಬ್ಬ ವ್ಯಕ್ತಿಯ ಮನಸ್ಸನ್ನ ನೋವಿಸೋದಕ್ಕೆ ಮುಂಚೆ ಯೋಚನೆ ಮಾಡಿ ಆ ವ್ಯಕ್ತಿಗೆ ಎಷ್ಟು ನೋವಾಗಬಹುದು ಅಂತ. ನ್ಯಾಲಿಗೆಗೆ ಮೂಳೆ ಇಲ್ಲ ಅನ್ನೋ ಕಾರಣಕ್ಕೆ ಬಾಯಿಗೆ ಬಂದಾಗ ಮಾತಾಡಿದ್ರೆ ನಮಗೂ ಕೂಡ ಮನಸ್ಸಿದೆ, ನಮಗೂ ಕೂಡ ಕುಟುಂಬ ಇದೆ, ನಮಗೂ ಕೂಡ ಒಂದು ಜನ್ಮ ಇದೆ. ಈಗ ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ತಾವೆಲ್ಲ ಹೇಳ್ತಾ ಇದ್ದೀರಾ, ನಾನು ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ. ಆದ್ರೆ ಮುಂದಿನ ಜನ್ಮ ನಾನು ಮತ್ತೆ ಮನುಷ್ಯನಾಗಿ ಹುಡ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಅಥವಾ ಎಲ್ಲರೂ ಹೇಳ್ತಾರೆ ಮುಂದೆ ನೀನ್ ರಾಜ ಆಗ್ಬಿಡ್ತೀಯಾ, ನೀನ್ ಒಳ್ಳೆ ಭವಿಷ್ಯ ಇದೆ, ನೀನ್ ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ಮುಂದೆ ನೀನ್ ರಾಜ. ನನಗೆ ಅದ್ರ ಮೇಲೆ ನಿರೀಕ್ಷೆ ಇಲ್ಲ. ನಾನ್ ಮಾಡುವಂತ ಕೆಲಸದಿಂದ ಇವತ್ತು ಸಮಾಜದಲ್ಲಿ ಸಾಕಷ್ಟು ಜನರು ಬದಲಾಗಬೇಕು. ತಂದೆ ತಾಯಿನ ಒಂದು ತುತ್ತು ಅನ್ನ ಹಾಕಕ್ಕಾಗದೆ ಬೀದಿಯಲ್ಲಿ ಬಿಡುವಂತವ್ರ ಸಂಖ್ಯೆ ಕಮ್ಮಿ ಆಗಬೇಕು ಅನ್ನೋದು ನಾನು ಪ್ರತಿಯೊಬ್ಬರು ಒಂದು ವೇದಿಕೆಗೆ ಹೋದಾಗ್ಲೂ ಹೇಳ್ತಾ ಇರ್ತೀನಿ. ಪ್ರತಿಯೊಬ್ಬ ಮಗುವಿಗೆ ಎಜುಕೇಶನ್ ಮುಖ್ಯ ನಿಜ, ಆದ್ರೆ ಸಂಸ್ಕಾರ ಇಲ್ಲದೆ ಇರುವಂತ ಮಗು ಎಷ್ಟು ಓದಿದ್ರು ಕೂಡ ವ್ಯರ್ಥ. ನಾನು ಓದಿರೋದು 7ನೇ ಕ್ಲಾಸ್ ಫೇಲ್ ಸ್ನೇಹಿತರೆ, 7ನೇ ಕ್ಲಾಸ್ ಸರಿಯಾಗಿ ಕಂಪ್ಲೀಟ್ ಮಾಡಕ್ ಆಗಿಲ್ಲ. ಬಹುಶಃ ನಾನು ತುಂಬಾ ಚೆನ್ನಾಗಿ ಓದ್ಬಿಟ್ಟಿದ್ರೆ ಈ ಸೇವೆನ ಮಾಡಕ್ ಅವಕಾಶನೂ ನಂಗೆ ಸಿಗ್ತಾ ಇರ್ಲಿಲ್ಲ ಅಂತ ಅನ್ಕೋತೀನಿ. ಆದ್ರೆ ಇವತ್ತು ಒಂದು ಅದ್ಭುತವಾದಂತ ಅವಕಾಶ. ಇಡೀ ರಾಜ್ಯದ ಮನೆಯಲ್ಲಿ ಇವತ್ತು ಜನಸ್ನೇಹಿ ಯೋಗೇಶ್ ಅಂತ, ಬರೀ ಕೇವಲ ಯೋಗೇಶ್ ಆಗಿದ್ದಂತ ವ್ಯಕ್ತಿಯನ್ನ ಜನಸ್ನೇಹಿ ಯೋಗೇಶ್ ಮಾಡಿದಿರಾ. ನನ್ನ ಕೊನೆ ಉಸಿರಿನವರೆಗೂ ಈ ಸಮಾಜ ಸೇವೆಗೆ ನನ್ನ ಉಸಿರನ್ನ ಮುಡಿಪಾಗಿಡಕ್ಕೆ ಇಷ್ಟಪಡ್ತೀನಿ. ನೀವು ಕೊಟ್ಟಂತ ₹1 ಹಣವನ್ನ ದುರುಪಯೋಗ ಮಾಡ್ಕೊಂಡಿಲ್ಲ. ನನಗೆ ಇವತ್ತು ಒಂದು ಮನೆ ಇಲ್ಲ ಅಣ್ಣ ಇರೋದಕ್ಕೆ, ಆಶ್ರಮದಲ್ಲೇ ನನ್ನ ಜೀವನ. ಯಾರಾದ್ರೂ ಈಗ ನಾನು ಸುಮಾರು ಆಶ್ರಮ ಶುರು ಮಾಡಿ ಒಂದು 10 ವರ್ಷಗಳು ಕಳೆದಿದೆ. ಯಾರಾದ್ರೂ ಇವತ್ತಿನ ಡೇಟ್ ವರೆಗೂ ನನ್ಗೊಂದು 30-40 ಸೈಟ್ ನನ್ನ ಇಡೀ ಫ್ಯಾಮಿಲಿ ಹೆಸರಲ್ಲಿ ಇದೆ ಅಂತ ಪ್ರೂವ್ ಮಾಡಿದ್ರೆ, ಅದು ಹಳ್ಳಿ ಆಗಿದ್ರು ಪರವಾಗಿಲ್ಲ, ಅವ್ರ ಮನೇಲಿ ಜೀತದಾಳಾಗಿ ಕೆಲಸ ಮಾಡ್ತೀನಿ. ಇದು ಶನೇಶ್ವರ ಸ್ವಾಮಿಯವರ ಪಾದ ಸಾಕ್ಷಿಯಾಗಿ ಆಣೆ ಮಾಡಿ ಹೇಳ್ತಾ ಇದ್ದೀನಿ. ಆದ್ರೆ ನೀವು ಕೊಟ್ಟಂತ ₹1 ಹಣವನ್ನ ಉಳಿಸಿ ಅದರಲ್ಲಿ 4 ಎಕರೆ ಜಾಗವನ್ನ ಖರೀದಿ ಮಾಡಿ ಚಾರಿಟಿ ಹೆಸರಿಗೆ ಬರೆದು ಕೆಲಸ ಮಾಡ್ತಾ ಇದ್ದೀನಿ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, 4 ಎಕರೆ ಜಾಗವನ್ನ ಖರೀದಿ ಮಾಡಿ ಯಾರ ಹೆಸರು ಬರೆದಿದ್ದೀನಿ? ಅನಾಥಾಶ್ರಮದ ಹೆಸರು ಬರೆದಿದ್ದೀನಿ. ನನಗೆ 35 ವರ್ಷ ವಯಸ್ಸು. ಇವಾಗ ಈ 35 ವರ್ಷದಲ್ಲಿ 1 ರಿಂದ 2 ಕೋಟಿ 3 ಕೋಟಿ ದುಡ್ಡು ಕೈಗೆ ಸಿಕ್ಕಿದ್ರೆ ಏನಾಗುತ್ತೆ? ಕೋತಿ ಕೈಗೆ ಗುರ್ಗಂಜಿ ಸಿಕ್ಕಿದಾಗ ಆಗತ್ತಲ್ವಾ ಮನುಷ್ಯನ ಜೀವನ. ಆದ್ರೆ ಆ ರೀತಿ ಮಾಡ್ತಾ ಇಲ್ಲ ಸ್ನೇಹಿತರೆ. ನಾನು ಶ್ರೀ ಶಿವಕುಮಾರ ಸ್ವಾಮೀಜಿ ಅವ್ರನ್ನ ತುಂಬಾ ಪ್ರೀತಿಸ್ತೀನಿ. ಯಾಕಂದ್ರೆ ಅವರು ನಡೆದಂತ ದಾರಿಯಲ್ಲಿ ನಾವು ಅವರ ಪಾದದ ಧೂಳಾಗ್ಬೇಕು ಅನ್ನೋ ಒಂದು ಮಹದಾಸೆಯನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ, ಆಶೀರ್ವಾದ ಮಾಡಿ. ಇವತ್ತು ಅಲ್ಲಿ ಆಶ್ರಮದಲ್ಲಿ ಇರ್ತಕ್ಕಂಥ ಒಬ್ಬೊಬ್ಬರು ದುರ್ಸ್ಥಿತಿಯನ್ನ ನೋಡ್ತಾ ಇದ್ರೆ ಮನುಷ್ಯ ಜನ್ಮ ಯಾವುದೇ ಕಾರಣಕ್ಕೂ ಬೇಡ ಅನ್ನೋ ಅಷ್ಟು ನನ್ನ ಮನಸ್ಸಿಗೆ ನೋವಾಗಿದೆ. ಮನುಷ್ಯ ಜನ್ಮ ಬೇಡ. ನಮ್ಗಿಂತ ಪ್ರಾಣಿ ಪಕ್ಷಿಗಳೇ ತುಂಬಾ ಶ್ರೇಷ್ಠವಾಗಿ ಬದುಕ್ತಾ ಇದ್ದಾವೆ. ನಾವು ಒಬ್ಬ ವ್ಯಕ್ತಿಯನ್ನ ಕಂಡ್ರೆ ದುರಾಂಕಾರ, ಅಹಂಕಾರ, ಅಹಮ್ಮು, ಆತನ ಏನೋ ಹೊಟ್ಟೆ ಉರಿ. ಒಬ್ಬ ವ್ಯಕ್ತಿ ಏನಾದ್ರೂ ಬದಲಾಗಿ ಅವನೇನೋ ಚೆನ್ನಾಗಿ ಆಗ್ತಾ ಇದ್ದಾನೆ ಅಂದ್ರೆ ಅವನ್ನ ನೋಡಿ ಹೊಟ್ಟೆ ಉರಿ ಪಡ್ಕೊಳ್ತೀವಿ ಸ್ನೇಹಿತರೆ. ನಾನು ಯಾರಿಗೂ ಕೆಟ್ಟದ್ದು ಬಯಸಲ್ಲ, ಆದ್ರೆ ನನಗೆ ತುಂಬಾ ಜನ ಕೆಟ್ಟದ್ದು ಬಯಸ್ತಾರೆ. ಆದ್ರೂ ಕೂಡ ಅವರಿಗೆ ಶನೇಶ್ವರ ಸ್ವಾಮಿ ಒಳ್ಳೇದು ಮಾಡ್ಲಿ ಅಂತ ಕೇಳ್ಕೊತೀನಿ. ಯಾಕಂದ್ರೆ ಅಂತವ್ರು ಇರ್ಬೇಕು ನಮ್ಮ ಭೂಮಿ ಮೇಲೆ. ಅಂತವ್ರು ನಮ್ಗೆ ಕೆಟ್ಟದ್ದು ಬಯಸಿದಾಗ್ಲೇ ನಾವೇನಾದ್ರೂ ಒಂದು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಿಜವಾಗ್ಲೂ ಬಹಳ ಸಂತೋಷ ಆಯ್ತು ಈ ವೇದಿಕೆ ಮೇಲೆ ಬಂದಿರೋದು. ಇಲ್ಲಿ ಸಾಕಷ್ಟು ಜನ ಸಾಧಕರಿದ್ದಾರೆ, ನನಗಿಂತ ಸಾಕಷ್ಟು ಒಳ್ಳೊಳ್ಳೆ ಕೆಲಸ ಮಾಡಿದಂತವ್ರು. ಇವ್ರು ಎಲ್ಲರನ್ನೂ ಮೀರಿ ನನಗೊಂದೆರಡು ಮಾತಾಡ್ಲಿಕ್ಕೆ ತುಂಬಾ ಅವಕಾಶ ಮಾಡಿಕೊಟ್ರು. ವಿಶೇಷವಾಗಿ ಇವತ್ತು ನಾಗರಾಜ್ ಗುರುಜಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅವ್ರದ್ದು ಜನ್ಮದಿನ ಎಂತ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ನೋಡಿ. ಅವರ ಒಂದು ಜನ್ಮದಿನವನ್ನ ನಿಮ್ಮ ಮನೆಯ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀರಾ. ಇದು ಇಡೀ ಕರ್ನಾಟಕದ ಜನರ ಆಶೀರ್ವಾದ ನಿಮ್ಗೆ ಸಿಗ್ಬೇಕು ಗುರುಗಳೇ. ಸಾಕಷ್ಟು ಜನ ಭಕ್ತರನ್ನ ಪ್ರೀತಿಸ್ತಾ ಇದ್ದೀರಾ, ಗೌರವಿಸ್ತಾ ಇದ್ದೀರಾ. ಅವರ ಆಶೀರ್ವಾದ ನಿಮ್ಮ ಮೇಲೆ ಇರಬೇಕು ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ಚೆನ್ನಾಗಿರಲಿ. ಇಲ್ಲಿ ಇರ್ತಕ್ಕಂಥ ಎಲ್ಲರ ದೊಡ್ಡ
ದೊಡ್ಡವರ ಆಶೀರ್ವಾದ ನಿಮಗೆ ಸಿಗಲಿ. ಶ್ರೀ ಶ್ರೀ ಶಿವಕುಮಾರ ಸ್ವಾಮಿ ಅವರ ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊತೀನಿ. ಒಂದು ತುತ್ತು ಅನ್ನ ಸಿಗದೆ ನರ್ಲಾಡ್ತಾ ಕಾಲ್ಗುಳ ಬಿದ್ದು ಕೈಗುಳ ಬಿದ್ದು ದೇವ್ರು ಯಾವಾಗ ಬಂದು ನನ್ ಕರ್ಕೊಂಡು ಹೋಗ್ತಾನಪ್ಪ ಅನ್ನೋ ವ್ಯಕ್ತಿಗಳನ್ನ ಕರ್ಕೊಂಡು ನಾವು ನೋಡ್ಕೊಳ್ತಾ ಇರೋದು. ಸೊ ಎಲ್ಲರೂ ಕೂಡ ಆಶೀರ್ವಾದ ಮಾಡಿ, ಎಲ್ರಿಗೂ ಒಳ್ಳೇದಾಗಿ. ನಾಗರಾಜ್ ಗುರುಜಿಯವರ ಹುಟ್ಟುಹಬ್ಬ, ದಯವಿಟ್ಟು ಅವ್ರು ಮಾಡಿರುವಂತ ಸೇವೆಗೆ ಎಲ್ಲರೂ ಕೂಡ ಎದ್ದು ನಿಂತ್ಕೊಂಡು ಒಂದು ಸಣ್ಣ ಗೌರವವನ್ನ ಕೊಡಬೇಕು. ಎಲ್ಲರೂ ಕೂಡ ಎದ್ದು ನಿಂತ್ಕೊಂಡು ಅವರಿಗೆ ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ ದಯವಿಟ್ಟು. ಯಾಕೆಂದ್ರೆ ಒಂದು ವೇದಿಕೆ ಸಿಕ್ಕಿದಾಗ ಆ ಸಪೋರ್ಟ್ ಮಾಡಿದಂತ ವ್ಯಕ್ತಿಗಳಿಗೆ ನಾವು ಗೌರವ ಸಲ್ಲಿಸಬೇಕಾಗಿರೋದು ನಮ್ಮ ಆದ್ಯ ಕರ್ತವ್ಯ. ನಮ್ಮ ಶಿವಣ್ಣ ಅವರಿದ್ದಾರೆ, ರಾಜ ಹುಲಿ ಅವರಿದ್ದಾರೆ, ನಮ್ಮ ಶರಣ್ಯ ಆನಂದಣ್ಣ ಅವರಿದ್ದಾರೆ, ಹಾಗೆ ನಮ್ಮ ಮಡೇನೂರು ಮನು ಅವರು ಎಲ್ಲಿದ್ದಾರೆ? ಇಲ್ಲೇ ಇದ್ದೀರಾ ಸರ್? ನೀವು ಎಲ್ಲಿದ್ರು ಜೋರಾಗಿ ಎಲ್ಲರ ಕಣ್ಣು ಕಾಣಿಸ್ಕೊತೀರಾ? ಮಡೇನೂರು ಮನು ಅವರಿದ್ದಾರೆ. ಇನ್ನು ಸಾಕಷ್ಟು ಜನರ ಸಪೋರ್ಟ್, ಮತ್ತೆ ನನ್ನ ಜೊತೆ ಇರ್ತಕ್ಕಂಥ ಯುವಕರ ತಂಡ, ಅವರು ಹಗಲು ರಾತ್ರಿ ಎಂದೇ ಶ್ರಮಿಸ್ತಾರೆ. ಸೊ ಹಾಗಾಗಿ ಈ ಸೇವೆನ ಮಾಡ್ತಾ ಇದ್ದೀನಿ. ನನ್ನ ಸೇವೆ ನಿಮಗೆ ನಿಜ ಅನ್ಸಿದ್ರೆ, ಈ ಸೇವೆಗೆ ಒಂದು ಗೌರವ ಕೊಡ್ಬೋದು ಅನ್ಸಿದ್ರೆ ನೀವು ಹಣ ಕೊಡಿ ಅಂತ ಕೇಳ್ತಾ ಇಲ್ಲ, ಒಂದು ಚಪ್ಪಾಳೆ ಮುಖಾಂತರ ಒಂದು ಗೌರವವನ್ನು ಸಲ್ಲಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ನನಗಾಗಿ ಅಲ್ಲ, ನನ್ನಿಂದ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗಾಗಿ. ಯಾಕಂದ್ರೆ ಅವ್ರು ಯಾವುದೇ ಅಪೇಕ್ಷೆ ಇಲ್ಲದೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು. ಸುಮಾರು 1 ಅವರ್, ಹೆಚ್ಚು ಕಮ್ಮಿ 1.5 ಅವರ್ ಎಲ್ಲರೂ ಮಾತಾಡಿದ್ವಿ. ಇಷ್ಟೊತ್ತಾದ್ರೂ ಕೂಡ ವೇದಿಕೆ ಮೇಲೆ ಆಗಲಿ, ವೇದಿಕೆ ಕೆಳಗಡೆಯಲ್ಲಿ ಸಾಕಷ್ಟು ಜನರು ಇದನ್ನ ಗಮನಿಸ್ತಾ ಕೂತಿದ್ದೀರಾ. ಬಹಳ ಸಂತೋಷ ಆಗುತ್ತೆ. ನಾನೊಂದು ಈ ಒಂದು ಸುಂದರ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರೈತರ ಬೆನ್ನೆಲುಬು, ರೈತರ ಕಣ್ಣೊರೆಸುವಂತ ನಮ್ಮ ಶರಣ್ಯ ಬಸಪ್ಪ ಅವ್ರ ಬಗ್ಗೆ ಎಷ್ಟು ಜನ ತಿಳ್ಕೊಂಡಿದ್ದೀರಾ? ಇಲ್ಲಿ ಎಷ್ಟು ಜನ ಗೊತ್ತಿದೆ ಶರಣ್ಯ ದೇವರು? ಸೊ ಇಲ್ಲಿ ಸಾಕಷ್ಟು ಜನರಿಗೆ ಶರಣ್ಯ ದೇವರು ಗೊತ್ತಿದ್ದಾರೆ. ಆದ್ರೆ ಆ ರೈತರ ಕಣ್ಣೊರೆಸುವಂತ ಒಂದು ಪುಣ್ಯಾತ್ಮ ನಮ್ಮ ಆನಂದಣ್ಣ ಅವರು ಇಲ್ಲೇ ಇದ್ದಾರೆ. ಸೊ ಅವ್ರ ಬಗ್ಗೆ ನಾನು ಹೇಳಲೇಬೇಕು. ಯಾಕೆಂತ ಹೇಳಿದ್ರೆ ಇವರ ಸೇವೆ ಕೂಡ ಅಪಾರ. ಹಾಗಾಗಿ ಶರಣ್ಯ ಬಸಪ್ಪನ ಮುಖಾಂತರ ಸಾವಿರಾರು ಬೋರ್ವೆಲ್ ಪಾಯಿಂಟ್ಗಳನ್ನ ಮಾಡಿರ್ತಕ್ಕಂಥ ನಮ್ಮ ಆನಂದಣ್ಣವ್ರಿಗೂ ಕೂಡ ಭಗವಂತ ಒಳ್ಳೇದ್ ಮಾಡ್ಲಿ. ಭಾಗದವರು ನಾವು ಪಾಯಿಂಟ್ ಮಾಡಿಸ್ತಾ ಇದ್ದೀವಿ. ಒಂದು ತುಂಬಾ ಆಳವಾಗಿ ಹೋಗಿರ್ತಕ್ಕಂತಹ ನೀರು ನಮ್ಮ ತೋಟಕ್ಕೆ ತುಂಬಾ ಅವಶ್ಯಕತೆ ಇರುತ್ತೆ. ಕರ್ಕೊಂಬಂದು ಪಾಯಿಂಟ್ ಮಾಡಿಸ್ತೀವಿ. ಪಾಯಿಂಟ್ ಮಾಡಿಸ್ತಾರೆ, ನಮ್ಮ ಮನೆ ಬರ ಏನೋ ಫೇಲ್ ಆಗ್ತದೆ, ಪಾಸ್ ಆಗ್ತದೆ, ಇನ್ನೊಂದು ಆಗ್ತದೆ, ಮತ್ತೊಂದು ಆಗ್ತದೆ. ಆದರೆ ಶರಣ್ಯ ಬಸಪ್ಪ ಬಂದು ಪಾಯಿಂಟ್ ಮಾಡಿರೋದು ಇತಿಹಾಸದಲ್ಲಿ ಫೇಲ್ ಆಗಿಲ್ಲ ತಿಳ್ಕೊಳ್ಳಿ. 4 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ಖರ್ಚು ಮಾಡಿ ಏನು ಬೋರ್ ಹಾಕಿಸ್ತಾ ಇದ್ದೀರಿ? ಈ ಶರಣ್ಯ ಬಸಪ್ಪನ ಕರ್ಕೊಂಬಂದು ಮಾಡ್ತಾ ಇರ್ತಕ್ಕಂಥ ಬೋರ್ ಪಾಯಿಂಟ್ಗಳು ಒಂದು ಫೇಲ್ ಆಗಿಲ್ಲ. ಅಂತ ಒಂದು ದೈವ ಶಕ್ತಿಯಿಂದ ಮಾಡ್ತಕ್ಕಂಥ ಪಾಯಿಂಟ್. ಮುಂದಿನ ದಿನಮಾನಗಳಲ್ಲಿ ನೀವೇನಾದ್ರೂ ಪಾಯಿಂಟ್ ಮಾಡಿಸ್ಬೇಕು ಅಂದ್ರೆ ಆ ಆನಂದಣ್ಣ ನಂಬರ್ ತಂದು ದಯವಿಟ್ಟು ಅವ್ರನ್ನೊಂದ್ಸಲಿ ಭೇಟಿ ಮಾಡಿ ದುಡ್ಡು ಕಳ್ಕೊಂಬೇಡಿ, ಒಳ್ಳೇದಾಗ್ತದೆ. ಅಂತ ಅದ್ಭುತವಾದ ದೈವ ಇದ್ದಾರೆ. ಖಂಡಿತವಾಗ್ಲೂ ಫೋನ್ ಕಾಲ್ಗೆಲ್ಲ ಅವ್ರು ಸಿಗಲ್ಲ. ಯಾಕಂದ್ರೆ ನಿಜವಾಗ್ಲೂ ಅವರ ಶಕ್ತಿ ಅಪಾರ. ಶರಣ್ಯ ಬಸಪ್ಪ ಅವರ ಪವಾಡವನ್ನ ಬರೀ ಬಾಯಿ ಮಾತಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ.
ಭೂಮಿ ಮೇಲೆ ನಡೆದಾಡುವ ದೇವರು ಅಂತಾನೆ ನಾನು ಶರಣ್ಯ ಬಸಪ್ಪ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ಇದುವರೆಗೂ ಸಾವಿರಾರು ಪಾಯಿಂಟ್ಗಳನ್ನ ಮಾಡಿದರೆ ಯಾವುದೇ ಆಸೆ ಇಲ್ಲದೆ, ಯಾವುದೇ ಅಪೇಕ್ಷೆ ಇಲ್ಲದೆ, ನಿಜವಾಗ್ಲೂ ಭಗವಂತನ ಸೇವೆ ಜೊತೆಗೆ ಬಸಪ್ಪನ ಸೇವೆ ಮಾಡಿರ್ತಕ್ಕಂಥ ನಮ್ಮ ಆನಂದಣ್ಣವ್ರಿಗೂ ಕೂಡ ಭಗವಂತ ಒಳ್ಳೇದ್ ಮಾಡ್ಲಿ. ನಮಸ್ಕಾರ. ಬಹಳ ಖುಷಿಯಾಗುತ್ತೆ. ನಾನು ಮೊದಲನೇ ಬಾರಿ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದೀನಿ. ಹಾಗೆ ನಮ್ಮ ನಾಗರಾಜ್ ಗುರು ಕೂಡ ನಮ್ಮ ಯೋಗೀಶನವರ ಆಶ್ರಮದಲ್ಲಿ ನಾವು ಮೀಟ್ ಆಗಿದ್ವಿ. ಇದಕ್ಕೆ ಕಾರಣ ನಮ್ಮ ಕಾಂತಣ್ಣವರು. ನಾವೆಲ್ಲ ಆಶ್ರಮದಲ್ಲಿ ಜಾತ್ರಾ ಮಹೋತ್ಸವ 4ನೇ ವರ್ಷದ ಜಾತ್ರಾ ಮಹೋತ್ಸವ ಅಂದ್ಕೊಂಡಿದ್ದಾಗ ನಮ್ಮ ಕಾಂತಣ್ಣವರು ಗುರುಗಳ ಜೊತೆ ಆಶ್ರಮಕ್ಕೆ ಬಂದು ಶಿವಶನೇಶ್ವರ ಜಯಂತಿ ಕಾರ್ಯಕ್ರಮ ಹಾಗೆ ಹುಟ್ಟಿದಬ್ಬನ ಆಚರಿಸ್ಕೊಂಡಿದ್ದೀವಿ, ದಯಮಾಡಿ ಬರ್ಬೇಕಂತ ಕೇಳ್ಕೊಂಡ್ರು. ಹಾಗಾಗಿ ನಮ್ಮೊಂದು ಕುಟುಂಬ ಇದು, ನಾವೇನು ಬಂದಿದ್ದೀವಿ ಇದು ನಮ್ಮದು ಕುಟುಂಬ. ನಾವೇನೇ ಕೆಲಸ ಮಾಡಬೇಕಿದ್ರು ಎಲ್ಲರೂ ಮಾತಾಡೋದು ಕೆಲಸ ಮಾಡ್ತೀವಿ. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂದ್ರು ಇಂಥ ಕಾರ್ಯಕ್ರಮ ಇದೆ, ಇನ್ವೈಟ್ ಮಾಡಿದರೆ ಬನ್ನಿ ಹೋಗೋಣ ಅಂತ ಬರ್ತೀವಿ. ನಾನು 220 ಕಿಲೋಮೀಟರಿಂದ ಬಂದಿದ್ದೀನಿ. ಯಾಕಂದರೆ ಈ ಕಾರ್ಯಕ್ರಮ ನೋಡಬೇಕು, ಈ ಕಾರ್ಯಕ್ರಮದಲ್ಲಿ ಏನೆಲ್ಲ ವಿಶೇಷಗಳಿರುತ್ತೆ. ಹಾಗೆ ಗುರುಗಳು ಬಂದು ಇನ್ವೈಟ್ ಮಾಡಿದ ನಿಜವಾಗ್ಲೂ ಯಾವ ಒಂದು ಕಾರ್ಯಕ್ರಮಕ್ಕೂ ನಾನು ಹೋಗುವಂತನಲ್ಲ. ಇಲ್ಲಿ ಬಂದಿದ್ದೀನಿ ಅಂತಂದರೆ ಅದು ನಾನು ನಂಬಿದಂತಹ ಕಲಿಪುರುಷನ ಆಶೀರ್ವಾದ, ಹಾಗೆ ಈ ಬಂದಂತಹ ರೈತರ ಆಶೀರ್ವಾದ. ಯಾಕಂದರೆ ಇಲ್ಲಿ ಸೇರಿದ ಎಲ್ಲರೂ ಕೂಡ ರೈತರ ಮಕ್ಕಳೇ, ರೈತರು ಹೇಳೋದು, ಬೇರೆ ಯಾರಿಲ್ಲ. ಯಾರಾದ್ರೂ ಇದನ್ನೇನಪ್ಪ ಇಲ್ಲಿ ರೈತರು ಬಿಟ್ಟು ಎಲ್ಲರೂ ವ್ಯವಸಾಯ ಮಾಡೋದನ್ನ ಇರೋದು. ಹಾಗಾಗಿ ಇನ್ನೊಂದು ಮಾತು ಹೇಳಬೇಕು, ದಯಮಾಡಿ ಯಾರು ಕೂಡ ಬೇಜಾರಾಗಬೇಡಿ. ನಮ್ಮ ಅಣ್ಣವ್ರು ಹೇಳಿದ್ರು ಏನಂತಂದ್ರೆ, ಗಾಡಿ ಕೆಲಸ ಮಾಡೋರು, ವ್ಯವಸಾಯ ಮಾಡೋರು ಯಾರು ಕೂಡ ಅವ್ರ ತಂದೆ ತಾಯಿನ ಇಲ್ಲ ಆಶ್ರಮ ಕಳ್ಸೋದಂದ್ರೆ ಕಾರಣ ಇದೆ. ಯಾಕಂತಂದ್ರೆ ನಾವೆಲ್ಲ ಹಿಂದಿನ ದಿನಗಳಲ್ಲಿ ಕೂಡು ಕುಟುಂಬ, ಒಂದೇ ಕುಟುಂಬದಲ್ಲಿ 20 ಜನ ವಾಸ ಮಾಡ್ತಿದ್ದು, ಹೌದಲ್ಲ? 20 ಜನ ವಾಸ ಮಾಡ್ತಿದ್ದು ಕೂಡು ಕುಟುಂಬ. 10 ಜನ ಇರಲಿ, 5 ಜನ ಇರಲಿ, ಒಂದೇ ಮನೇಲಿ ಇರ್ತಿದ್ದು, ಒಂದೇ ಮನೇಲಿ ಮಲಗ್ತಿದ್ದು. ಈಗ ಬರ್ಬೇಕಾದ್ರೆ ನಾವು ಕಾಲಲ್ಲಿ ಮಾತಾಡಬೇಕು ಅಂತ ಏನಂತಂದ್ರೆ, ನಮ್ಮ ಮುರ್ರಾಜ್ ಜನ ಹೇಳ್ತಿದ್ರು, ನಾನು ಹಳೆ ಮನೇಲಿ ಇದ್ದಾಗ ಎಷ್ಟೋ ನಿಂದೆ ಆಗಿದ್ದೆ, ಪಕ್ಕದಲ್ಲಿ ಊಟ ಮಾಡ್ಬೇಕಂದ್ರೆ ಬಾ ಮಗಳು ಊಟ ಕರಿತೀನಿ ಅಂತ ಹೊಸಮನೆ ಕಟ್ಟಿದ್ದೀನಿ, ದುಬಾರಿ ಮಾಡಿ ಮನೆ ಕಟ್ಟಿದ್ದೀನಿ, ಊಟ ಮಾಡೋಕ್ಕೂ ಫೋನ್ ಮಾಡಬೇಕು ಅಂತ ಹೇಳ್ತಾರೆ. ನಿಜ ತಾನೆ? ನಿಮ್ಮ ಮಕ್ಕಳಿಗೆ ನೀವು ಹೊಸ ಮನೆ ಕಟ್ಟಿದ್ರು ಕೂಡ ನೀವು ಹತ್ರದಲ್ಲಿ ನೋಡೋಕ್ಕಾಗಲ್ಲ, ಮೇಲೊಬ್ಬಿರ್ತಾರೆ, ಕೆಳಗಿರ್ತಾರೆ, ಫೋನ್ ಮಾಡಬೇಕು, ಬನ್ನಿ ಊಟ ಮಾಡಿ ಅಂತೇಳಿ. ನಿಜ ಸುಳ್ಳು? ಹೌದು ತಾನೆ? ನೋಡಿ, ನೀವು ಹಂಗಾದ್ರೆ ಯಾರು ಕೂಡ ನೀವು ಗೃಹಪ್ರವೇಶ ಮಾಡಿಲ್ಲ, ಹೊಸ ಮನೆ ಕಟ್ಟಿಲ್ಲ ಅಂತ ಈಗ ಅರ್ಥ. ತಂದೆ ತಾಯಿಗಳು ಒಂದೇ ಮನೆಯಲ್ಲಿ ಗುಡಿಸಲೇ ಇರಲಿ, ನೆಮ್ಮದಿ ಇರಬೇಕು. ನಮ್ಮ ಅಣ್ಣವ್ರು ಹೇಳ್ದಂಗೆ ನಮ್ಮ ರೈತರು ಯಾರು ಕೂಡ ತಂದೆ ತಾಯಿನ ಹೊರಗಡೆ ಕಳಿಸಲ್ಲ. ಯಾಕಂದ್ರೆ ಅವ್ರಿಗೆ ತಂದೆ ತಾಯಿ ಬೆಲೆಯನ್ನು ಗೊತ್ತು, ಅವ್ರು ದುಡಿಯೋ ಶ್ರಮದಲ್ಲಿ ಅವ್ರ ತಂದೆ ತಾಯಿ ಬೆವರಿರುತ್ತೆ. ಅದಕ್ಕೋಸ್ಕರ ನಾನು ಒಂದೇ ಒಂದು ಮಾತು ಹೇಳ್ತೀನಿ, ನಮ್ಮ ರೈತರ ಮಕ್ಕಳಿಗೆ ಏನು ಕೊಡ್ರಪ್ಪ, ನಮ್ಮ ರೈತರ ಮಕ್ಕಳಿಗೆ ಎಲ್ಲಿ ಸಿಕ್ಕಿಲ್ಲ. ಯಾಕಂದ್ರೆ ರೈತರು ಕೆಲಸ ಮಾಡ್ತಿದ್ದಾರೆ, ರೈತರು ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ನಾವು ಏನು ಕೊಡಲ್ಲ ಅಂತ ಹೇಳ್ತಾರೆ. ಗೌರ್ಮೆಂಟ್ ಕೆಲಸ ಮಾಡೋದು ಹಣೆ ಬರ ನಾವೆಲ್ಲ ನೋಡಿದ್ದೀವಿ. ಯಾಕಂತಂದ್ರೆ ರೈತರ ಮಕ್ಕಳು ತಗೊಂಡೋಗ್ತಾರೆ. ನಿಜವಾಗ್ಲೂ ಗೌರ್ಮೆಂಟ್ ಕೆಲಸ ಅಂತಂದ್ರಲ್ಲ, ಹೆಣ್ಣು ಕೊಡೋರಿಗೆ 1 ಎಕರೆ ಜಮೀನು ಇರಲ್ಲ, ಆದ್ರೆ ಗೌರ್ಮೆಂಟ್ ಕೆಲಸ ಮಾತ್ರ ಬೇಕು. ಯಾಕೆ? ರೈತರಿಗೆ 10 ಎಕರೆ ಜಮೀನು ಇರುತ್ತೆ, ರೈತರ ಮಕ್ಕಳು ಬೇಡ. ಯಾಕೆ? ಜಮೀನಲ್ಲಿ ಕೆಲಸ ಮಾಡಬೇಕು, ಬಿಸಿಲಿರುತ್ತೆ, ಬಿಳಿ ಬಣ್ಣ ಕಪ್ಪಾಗುತ್ತೆ. ಹಂಗಾಗಿ ರೈತರ ಮಕ್ಕಳು ಬೇಡ. ರೈತರ ಮಕ್ಕಳ ನಿಜವಾಗ್ಲೂ ರೈತರ ಮಕ್ಕಳ ಹೃದಯದಲ್ಲಿ ತುಂಬು ಹೃದಯ ಇರುತ್ತೆ, ಅದಕ್ಕೆ ಪ್ರೀತಿನೂ ಇರುತ್ತೆ, ಹಾಗೆ ಕೋಪನೂ ಇರುತ್ತೆ. ಕೋಪ ಮಕ್ಕಳನ್ನ ಸಾಕುತ್ತೆ, ಪ್ರೀತಿ ಎಷ್ಟೇ ತಂದೆ ತಾಯಿ ಕೋಪ ಮಾಡ್ಕೊಂಡ್ರು ಕೂಡ ಅವ್ರ ಹತ್ರ ಇರುತ್ತೆ, ಯಾವತ್ತೂ ಕೂಡ ದೂರ ಮಾಡೋಕ್ಕೆ ಸಹಿಸಲ್ಲ. ಹಾಗಾಗಿ ದಯಮಾಡಿ ನನ್ನ ರೈತರ ಹತ್ರ ಕೇಳ್ಕೊಳ್ಳೋದೊಂದೇ, ಯಾರೇ ಬಂದ್ರು ಕೂಡ ಅವರು ಕೈ ಎತ್ತಿ ಅನ್ನ ನೀಡ್ತಾರೆ ಅಂತ ಅನ್ನದಾತರಿಗೆ ಯಾವತ್ತೂ ಕೂಡ ಯಾರು ಕೂಡ ಮೋಸ ಮಾಡಬೇಡಿ, ಅವ್ರ ಮಕ್ಕಳಿಗೂ ಕೂಡ ಮೋಸ ಮಾಡಬೇಡಿ ಅಂತೇಳಿ ಈ ಒಂದು ಕ್ಷೇತ್ರದಲ್ಲ, ಯಾವುದೇ ಕ್ಷೇತ್ರಕ್ಕೆ ಹೋದ್ರು ಕೂಡ ನಾನು ಈ ಮಾತನ್ನ ಆಡ್ತಾ ಇರ್ತೀನಿ. ಈ ಕ್ಷೇತ್ರದಲ್ಲಿ ಹೇಳ್ಬೇಕು ಅಂತ ಅನ್ನಿಸ್ತಾ. ಯಾಕೆಂದ್ರೆ ನಮ್ಮ ಗುರುಗಳು ಹೇಳಿದ್ರು, ನಮ್ಮ ರೈತಾಪಿ ಕುಟುಂಬ ಕುಗ್ರಾಮ ಅಂತೇಳಿ. ಈ ರೈತಾಪಿ ಕುಟುಂಬದಲ್ಲಿ ಭಗವಂತನ ಆಶೀರ್ವಾದ, ಶಿವಶನೇಶ್ವರ ಸ್ವಾಮಿಯವರ ಆಶೀರ್ವಾದ ನಡೀಲಿ. ನಮ್ಮ ರೈತರ ಮಕ್ಕಳಿಗೆ ಅತಿ ಹೆಚ್ಚಾಗಿ ಭಗವಂತ ಆಯುಷ್ ಆರೋಗ್ಯ ಭಾಗ್ಯ ಕೊಟ್ಟು ಮಳೆ ಬೆಳೆ ಚೆನ್ನಾಗಿ ನಡೀಲಿ ಅಂತ ಕೇಳ್ಕೊಂತಿದ್ದೀನಿ. ಮಳೆ ನಡೆದ್ರೆ ಬೆಳೆ ಚೆನ್ನಾಗಿ ಬರುತ್ತೆ, ಬೆಳೆದ ಬೆಳೆಗೆ ಬೆಲೆ ಸಿಗ್ಬೇಕು. ಬೆಲೆ ಸಿಗ್ಬೇಕು ಅಂತಂದ್ರೆ ರೈತರ ಮಕ್ಕಳಿಗೆ ಏನು ಕೊಡ್ಬೇಕು. ನಿಜ, ಅದು ಸತ್ಯ. ನಾನು ಹೇಳೋ ಮಾತು ಕೊಡಲ್ಲ ಅಂತಂದ್ರೆ ಆಗಲ್ಲ. ಯಾರು ನೀವು ಅನ್ನ ತಿನ್ನಕ್ಕಾಗಲ್ಲ, ನೀವು ಅನ್ನ ತಿನ್ನಕ್ಕಾಗಲ್ಲ. ರೈತರ ಮಕ್ಕಳಿಗೆ ಅನ್ನ ಏನು ಕೊಟ್ರೆ ಅನ್ನ, ಇಲ್ಲ ಅಂದ್ರೆ ಇಲ್ಲ. ದಯಮಾಡಿ ಒಳ್ಳೇದಾಗಲಿ, ನಮ್ಮ ಗುರುಗಳ ಆಶೀರ್ವಾದ ಈ ಕ್ಷೇತ್ರದಲ್ಲಿ ನಡೀಲಿ. ದಯಮಾಡಿ ಯಾರು ಕೂಡ ತಪ್ಪು ಭಾವನೆ ನಡೆಸಬೇಕು. ಯಾಕೆಂದ್ರೆ ರೈತರಿಗೆ ಕಷ್ಟನ ಪ್ರತಿನಿತ್ಯ ಹಗಲಿರುಳು ನಾನು ನೋಡ್ತಾ ಇದ್ದೀನಿ. ಅವ್ರ ಜಮೀನಲ್ಲಿ ಕೂತ್ಕೊಂಡು ಕಣ್ಣೀರು ಹಾಕೋದನ್ನ ನನಗೆ ನೋಡಕ್ ಆಗ್ತಿಲ್ಲ. ಈ ಮಾತು ಹೇಳ್ಬೇಕು ಅಂತ ಹೇಳಿದ್ರು, ತಪ್ಪಿದ್ರೆ ಏನಾದರೂ ಕ್ಷಮಿಸಿ. ಗೌರವ ಸಮರ್ಪಣೆಯನ್ನ ನಾಗರಾಜ್ ಗುರುಜಿಯವರು ನಡೆಸಿಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ಭಕ್ತಾದಿಗಳು ಒಂದು ಜೋರು ಚಪ್ಪಾಳೆ ಮುಖಾಂತರ ಶ್ರೀ ಜನಶ್ರೀ ಯೋಗೇಶ್ ಅವರ ಕಾರ್ಯಕ್ಕೆ ಬೆಂಬಲವನ್ನು ಸೂಚಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ.
ಶ್ರೀಯುತ ಆಗ್ತಾ ಇದೆ. ಶ್ರೀಯುತ ಮುನಿಯಪ್ಪನವರು ನಮ್ಮ